ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಮಯಿ ಸ್ಥಿತೋ ಮದಂಗೇಶು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂ ಚ ಹರಿಂ ಸ್ಮರೇತ್. ಕುಲಸ್ವಾಮಿ ಇಷ್ಟದೇವೋ ನೋ ಜಗದ್ರಕ್ಷಣದೀಕ್ಷಿತಃ ಶರಣಾಗತಸಂತ್ರಾಣಃ ಶ್ರೀನಿವಾಸಃ ಸತಾಂ ಗತಿಃ. ಧ್ಯಾಯೇನೃಸಿಂಹಮುರುರುತ್ತರವಿತ್ರಿನೇತ್ರಂ ಜಾನುಪ್ರಸಕ್ತಕರಯುಗ್ಮಮಥಾಪರಾಭ್ಯಾಂ ಚಕ್ರಂ ಧರಂಚ ದದತಂ ಪ್ರಿಯಯಾ ಸಮೇತಂ ದಿಗ್ಮಾಂಶುಕೋಟಿ ಅಧಿಕತೇಜಸಮಗ್ರಶಕ್ತಿಂ ವಂದೇ ತುರಂಗವದನಂ ಶಶಿಬಿಂಬಸಂಸ್ಥಂ ಚಂದ್ರಾವದಾತಮಮೃತಾತ್ಮಕರೈಃ ಸಮಂತಾತ್ ಅಂಡಾಂತರಂ ಬಹಿರಪಿ ಪ್ರತಿಭಾಸಯಂತಂ ಶಂಕಾಕ್ಷಪುಸ್ತಕ ಸುಬೋಧ ಮುಖಾಬ್ಜಬಾಹುಂ. ಬಲ್ಲಿಕ್ಕೆ ಹೇಳಿ, ಶಿಷ್ಯರಾಗಿ ಬಲ್ಲಿಕ್ಕೆ ಹೇಳಿ. ವಿಜ್ಞಾನ ರೋಚೆ ಪರಿಪೂರಿತಾಂತ ರೆಡಿ ಇದೆ, ಮಾತಾಡಿ. ವಿಜ್ಞಾನ ರೋಚೆ ಪರಿಪೂರಿತಾಂತ ಭಾಷ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿ ಸರ್ವಪೂರ್ವ ಗೀರ್ವಾಣ ವಿಜ್ಞಾನದ ಮಾನತೋಸ್ಮಿ. ಅಶೇಷ ವಾಗ್ಜಾಢ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರ ಸುರಂಗ ನರ್ತಕಿ ಭವತ್ಪ್ರಸನ್ನ ವದನೆ ಚ ಮೇ ಶ್ರೀಃ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತೋ ಭವಂತಃ ಸರ್ವ ಏವ ಹಿ. ಶ್ರೀಮನ್ಮಧ್ವಕೃತಾन्तಸಂಗತಕೃತೀಃ ಯನ್ನಿರ್ಮಿತಾತ್ಯದ್ಭುತಾಃ ಸರ್ವೇ ಧೀತ್ಯಸತೀರ್ಹಿ ತತ್ಪ್ರವಚನಾಸಕ್ತ್ಯಾ ರಮನ್ತೆ ನಿಶಂ. ಸೋऽಸೌ ಶ್ರೀಜಯತೀರ್ಥ ಪೂಜ್ಯಚರಣಃ ಸ್ವಗ್ರಂಥಸಕ್ತಿಂ ಪರಾಂ ಅಸ್ಮಿನ್ ಜನ್ಮನಿ ಯಾವದಾಯುರಖಿಲಾನ್ ವಿಘ್ನಾನ್ ನಿವಾರ್ಯಾದಿಶೇತ್. ನೌಮಿನ್ಯಾಯ ಸುಧಾಧಿಕೃತ್ ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೋನ್ ವೈದಗ್ಧ್ಯಪಾರಾನ್ ವಿಧೀನ್. ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶತ್ ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದೃಶ್ಮಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಯತಿಂ ಭಜೆ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಮಧ್ವ ಸಿದ್ಧಾಂತ ವಾರ್ಜುಕ್ತಃ ತತ್ವಪೀಯೂಷಸೇಚಕಃ ತಾಪಂ ಹರತು ಮೇ ಶ್ರೀಮಾನ್ ಜ್ಞಾನಪಂಚಾಸ್ಯ ಚಂದ್ರಮಾಃ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿನ್ನೆ ದಿವಸ ಭಗವಂತನು ಸನಕಾದಿಗಳ ಶಾಪವನ್ನು ಅನುಮೋದನೆ ಮಾಡಿದ. ಹಿಂದಕ್ಕೆ ನೀವು ಲಕ್ಷ್ಮೀ ದೇವಿಗೂ ಈ ತರಹ ಚೇಷ್ಟೆಯನ್ನು ಮಾಡಿದ್ದೀರಿ, ಹಾಗಾಗಿ ನಿಮ್ಮ ಈ ವ್ಯವಹಾರವು ಸರಿಯಲ್ಲ, ಹಾಗಾಗಿ ನೀವು ಆ ವಿಪ್ರರ ಶಾಪವನ್ನು ಸ್ವೀಕಾರ ಮಾಡಿ, ಹಾಗಾಗಿ ನನ್ನ ದ್ವೇಷಿಗಳಾಗಿ 3 ಜನ್ಮವನ್ನು ನೀವು ಕಳೆದುಕೊಂಡ ಮೇಲೆ ಅನಂತರದಲ್ಲಿ ಮತ್ತೆ ನೀವು ಈ ಸ್ಥಾನಕ್ಕೆ ಸೇರ್ತೀರಿ ಅಂತ. ಮೊದಲಿಗೆ ಅವರು ಕೊನೆಗೆ ಹೇಳ್ತಾರೆ, ವಿಶ್ವಸ್ಥಯ ಸ್ಥಿತಿಲಯೋದ್ಭವ ಹೇತುರಾಧ್ಯ ಯೋಗೀಶ್ವರೇರಪಿ ದ್ವರತ್ತೆಯ ಯೋಗ ಮಾರ್ಗ ಕ್ಷಮಂ ವಿದಸ್ಯ ಸನೋ ಭಗವಾನ್ ಸ್ತ್ರದೀಶಃ ತತಸ್ಮದೀಯ ವಿಮರ್ಶೇನ ಕಿಯಾನಿಹಾರ್ತಃ ಎಂಬುದಾಗಿ ಸ್ತೋತ್ರವನ್ನು ಮಾಡ್ತಾರೆ.
ದಿತಿಯು ತನ್ನ ಪತಿಯಾತಕ್ಕಂತಹ ಕಶ್ಯಪರ ಆದೇಶದಂತೆ ಸಂತಾನಕ್ಕಾಗಿ ಹಾದಿ ಕಾಯ್ತಾ ಇದ್ದಾಳೆ. ಗರ್ಭವು ಬೆಳೀತ ಕಾಲದಲ್ಲಿ ಏನಾಯಿತು ಅಂತಂದರೆ, ಅಂತರ್ಗ್ರಾಮೇಶು ಮುಖತಃ ವಮಂತಹ ವಗ್ನಿ ಮುಲ್ಬಣಂ ಶೃಗಾಲಾಪೇಯ ಟಂಕಾರೈ ಪ್ರಣೇದು ಅಶಿವಾ ಶಿವಾ. ಕತ್ತೆಗಳು ಉದುರ್ತಾ ಇವೆ, ನರಿಗಳು ಉದುರ್ತಾ ಇವೆ. ಇದ್ದಕ್ಕಿದ್ದ ಹಾಗೆ ಯಜ್ಞಶಾಲೆ ಇರ್ತಕ್ಕಂತಹ ಅಗ್ನಿ ಜೋರ್ ಧ್ವನಿ ಕೇಳಿಸ್ತಾ ಇದೆ. ಸಂಗೀತವು ಯಾರು ಇಂಪಾಗಿರಬೇಕೋ ಹಾಗೆ ಅಳು ಕೇಳ್ತಾ ಇದೆ. ವ್ಯಮುಂಚನ್ ವಿವಿಧ ವಾಚಃ ಗ್ರಾಮಸಿಂಹ ಇದು ಸತಃ. ಇದ್ದಕ್ಕಿದ್ದ ಗ್ರಾಮಸಿಂಹಗಳು ಅಂದರೆ ಊರಿನ ನಾಯಿಗಳು ಇದ್ದಕ್ಕಿದ್ದಾಗೆ ಮನೆ ಮುಂದೆ ಬಂದು ಹೋಗ್ತಾ ಇವೆ. ಖರೋಷ್ಟ್ರಾಹ ಕರ್ಕಶೈ ಕ್ಷತ್ತಃ ಖುರೈ ಧಾಂತಃ ಧರಾತಲಂ. ಈ ಕತ್ತೆಗಳು ಅವು ಚೀರ್ತಾ ಇದ್ದಾವೆ. ಖಾತ್ಕಾರ ರಭಸ ಮತ್ತಾಹ ಪರಿಧಾವತ ವರೂತಶಃ. ಆಕಳಗಳ ಕೆಚ್ಚಲುಗಳಿಂದ ರಕ್ತಸ್ರಾವವಾಗ್ತಾ ಇದೆ. ದೇವಲಿಂಗಗಳು ವಿರದನ್ ಗಿಡಗಳು ತಿಕ್ಕಾಡ್ತಾ ಇವೆ. ಗಾಳಿ ಅಂದರೆ ಗಾಳಿ ಬಂದರೆ ಅಗಾಡಬೇಕು, ಗಾಳಿ ಇಲ್ಲೇ ಇಲ್ಲ, ತಂತಾನೇ ಜೋರು ಅಗಾಡ್ತಾ ಇವೆ. ಗ್ರಹ ಪುಣಿತವಾನನ್ಯೇ ಭಗನಾಶ್ಚಾಪಿ ದೀಪಿತಾ ಅತಿಚೇರು ವಕ್ರಗತ್ಯ ಯೂದು ಪರಸ್ಪರಂ. ಎಲ್ಲ ಕಡೆಯೂ ಕೂಡ ಅಶುಭ ವಾತಾವರಣ, ಅಪಶಕನಗಳೇ ಹೆಚ್ಚು ಕಾಣ್ತಾ ಇವೆ. ಅಂತಹ ಹೊತ್ತಿಗೆ ಇಬ್ಬರು ಹುಟ್ಟಿದ್ದಾರೆ. ಅವರಿಗೆ ನಾಮಕರಣ ಮಾಡಿದ್ದಾರೆ ಪ್ರಜಾಪತಿಗಳು. ಹಿರಣ್ಯಕಶಿಪು ಹಿರಣ್ಯಾಕ್ಷ ಎಂಬುದಾಗಿ ನಾವು ಮಾಡಿದ್ದಾರೆ. ತಂ ವೈ ಹಿರಣ್ಯಕಶಿಪಂ ವಿದುಹು ಪ್ರದಾಯಂ ತಂ ಹಿರಣ್ಯಾಕ್ಷಂ ಅಸೂತಸಃ ತತಃ. ಆಗ ಹಿರಣ್ಯಕಶಿಪು ಬ್ರಹ್ಮದೇವರ ವರಬಲದಿಂದಾಗಿ ಎಲ್ಲ ಲೋಕಪಾಲಕರನ್ನು ತಾನು ವಶಪಡಿಸಿಕೊಂಡಿದ್ದಾನೆ ಅಂತ ಹೇಳಿದರು. ಈ ತರಹ ಆದ ಮೇಲೆ ಹಿರಣ್ಯಾಕ್ಷ ಅವನು ಜೈತ್ರ ಯಾತ್ರಕ್ಕಾಗಿ ಹೋಗ್ತಾ ಇದ್ದಾನೆ. ಎಲ್ಲಿ ಹೋದ ಅಂತಂದರೆ ವಿಭಾವರಿ ಎಂಬಂತಹ ಪಟ್ಟಣ. ಅದು ವರ್ಣದೇವರ ಸ್ಥಾನ, ವರ್ಣದೇವರ ಪುರ. ಅಲ್ಲಿ ಹೋದಾಗ ಹೇಳ್ತಾ ಅಂತೀವಿ ವರ್ಣದೇವರು, ಇನ್ನಂತಹ ವೀರ ಶೂರ ಧೀರ ನಾನು ಕಂಡೇ ಇಲ್ಲ, ನಿನಗೆ ನಾನು ಸಾಟಿಯಲ್ಲ, ನಿನಗೆ ಸರಿಯಾದ ಸಾಟಿ ಆತಕ್ಕವನು ವಿಷ್ಣು ಒಬ್ಬನೇ. ಹಾಗೆ ಹೋದರೆ ಅವನ ಹತ್ರ ಇದ್ದಕ್ಕೆ ಹೋಗಿ, ಯಾರ ಹತ್ರ ಹೋಗಬೇಡ, ಎಲ್ಲರೂ ನಿಂಗಿಂತ ಚುಸ್, ನೀ ಎಂತಹ ಬಲಿಷ್ಠ, ನಿನ್ನ ದೇಹ ಹಿಡಿದ್ರೆ ಗಾಬರಿ ಆಗುತ್ತೆ ನಮಗೆ. ಹಾಗೆ ಹೀಗೆಲ್ಲ ಹಬ್ಬಿಸಿ ಹೋಗ್ತಿದ್ದಾರೆ, ಕಳಿಸ್ಕೊಟ್ಟಿದ್ದಾರೆ. ಪಶ್ಯಾಮಿ ನಾಣ್ಯಂ ಪುರುಷ ಪುರಾತನಾತ್ ಎಸ್ ಸಂಯೋಗೇ ತ್ವಾಂ ರಣರಂಗ ಕೋವಿದಂ. ನಾನು ಕಂಡೇ ಇಲ್ಲ ನಾನು ಅಂತ ಹೇಳ್ಬಿಡ್ತಾರೆ. ನನಗೆ ಯೋಗ್ಯವಾದ ವ್ಯಕ್ತಿ ವಿಷ್ಣು ಒಬ್ಬನೇ, ವಿಷ್ಣು ಹತ್ರ ಹೋಗು ಕಳಿಸ್ಕೊಟ್ರು. ಅಲ್ಲಿ ಹೋಗ್ತಿದ್ದಾರೆ. ಎಲ್ಲಿ ಹೋಗಿ ಸಿಗ್ತಾನೆ, ಎಲ್ಲಿ ಕಂಡಿರಲ್ಲ ಹಾಗೆ ಅಂತ ನಾರದರು ಬಂದರು. ತದೇವ ಮಾಕರ್ಣ ಜಲೇಶಮಾಶಿತಂ ಮಹಾನ ಮಹಾಮನಾಸ್ತತ್ ಗಣಯ್ಯ ದುರ್ಮದಃ ಹರೇ ವಿದಿತ್ವ ಗಜಿಮಂಗ ನಾರದ ರಸಾತಲಂ ಸಂವಿಶದೆ ತ್ವರಾಂಬಿತಃ. ನೋಡಪ್ಪ, ನೀನು ಬರೋದನ್ನು ಕಂಡು ಗಾಬರಿಯಾಗಿ ಆ ವಿಷ್ಣು ಕೆಳ ಹೋಗಿದ್ದಾನೆ ರಸಾತಲದಲ್ಲಿ, ಅಲ್ಲಿ ಹೋಗಿ ಸಿಗ್ತಾನೆ ನನಗೆ ಅಂತ. ಅಲ್ಲಿ ಹೋದಾಗ ಅಲ್ಲಿ ವರಾಹರೂಪ ಪರಮಾತ್ಮ ಹಾದಿ ಕಾಯ್ತಾ ಇದ್ದಾನೆ. ಹೇಳ್ತಾನಂತೆ, ನಿನ್ನ ಶವವನ್ನು ಕಂಡು ಈ ದೇವ ಋಷಿಗಳೆಲ್ಲರೂ ಕೂಡ ಅವರು ಭಯ ಹುಟ್ಟಬೇಕು ಅವರಿಗೆ. ಹಂಗೆ ನಾನು ನಿನ್ನ ಕೊಳ್ತೀನಿ ನೋಡು, ಏನು ತಿಳಿದಿ ನೀನು, ಮುಖ ಮಾತ್ರ ವರಾಹ, ದೇಹ ಮನುಷ್ಯ, ಇಲ್ಲ ನಾನು ಕಂಡೇ ಇಲ್ಲ ಅಂತಂದು ಜೋರಾಗಿ ಹೇಳ್ತಾ ಇದ್ದಾನೆ. ಸರಿ ಅಂತ ಏನು ಮಾಡಿದ ಅಂದರೆ, ಹೇಗೆ ಬರ್ತಾ ಇದ್ದ, ದರ್ಶತತ್ರ ಅಜಿತಂ ಧರಾಧರಂ ಪ್ರೋನ್ನೀಯಮಾನ ಅವನಿಮಗ್ರದಂಶ್ರಿಯ ಮುಷ್ಣಾಂತ ಮಕ್ಷ್ಣ ಅಂಬುರುಹಾರಣ ಶ್ರಿಯಂ ಜಹಾಸ ಚಾಹೋ ವನಗೋಚರೋ ಮೃಗ. ವನಚಾರಿ ಅದನ್ನು ಮೃಗದೇ ಇದ್ದೀನಿ ನೀನು ಅಂತ ಹೇಳ್ತಾರೆ. ಯಾಕೆ, ರಸಾತಲ್ಲಿ ಹೋಗಿತ್ತು ಆ ಭೂಮಿ, ಅಲ್ಲಿ ಇಟ್ಟಿದ್ದವನು. ಅಲ್ಲಿಂದ ತೊಗೊಂಡ್ಬರ್ತಾ ಬೇಕಾದ್ರೆ ಕಂಡ ಹಿರಣ್ಯಾಕ್ಷ. ನಾನು ಅದನ್ನು ತೆಗಿಟ್ಟಿದ್ದೆ, ನೀ ಯಾಕೆ ಓದಿದ್ದಿ ಅಂತ ಜಗಳ ಶುರುವಾಯಿತು. ಆ ಯುದ್ಧ ಶುರುವಾಯಿತು. ಕೊನೆಗೆ ಏನು ಮಾಡ್ತಾ ಇದ್ದಾರೆ ಪರಮಾತ್ಮ ಅಂತಂದರೆ, ಇಲಿಯನ್ನು ಬೆಕ್ಕು ಆಡಿಸ್ತದೆ, ಹಾಗೆ ಆಡಿಸಿ 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 ಕೊನೆಗೆ ಮುಷ್ಟಿ ಪ್ರಹಾರ ಮಾಡಿದ್ದಾರೆ. ತಂ ಮುಷ್ಟಿಭಿ ವಿಜಿಘ್ನಂತಂ ವಜ್ರಸಾರೈ ಅಧೋಕ್ಷತಃ ಕರೇಣ ಕರ್ಣಮೂಲೆ ಹನತ ತಥಾ ತ್ವಾಷ್ಟ್ರಂ ಪ್ರಜಾ ಮರುತ್ಪತಿ. ಆದಿ ಹಿರಣ್ಯಾಕ್ಷ ಇವನು, ಇಬ್ಬರಿದ್ದ ಹಿರಣ್ಯಾಕ್ಷ. ಆ ಹಿರಣ್ಯಾಕ್ಷ ಕಥೆ ಈಗ ಹೇಳ್ತಿದ್ದಾರೆ. ಹೀಗಾಗಿ ಆ ಹೊಡೆದಾಗ ಆದಿ ಹಿರಣ್ಯಾಕ್ಷನನ್ನು ಕರೆಂದ ಹೊಡೆದ ಪರಮಾತ್ಮ, ಇವನನ್ನು ತನ್ನ ಕೋರಗಳಿಂದ ಸಂಹಾರ ಮಾಡ್ತಾ ಇದ್ದಾರೆ. ಹೀಗೆ ಸಂಹಾರ ಮಾಡಿದಾಗ
ಆಗ ಎಲ್ಲ ಸ್ತೋತ್ರ ಮಾಡಿದರು. ನಮೋ ನಮಸ್ತೆ ಅಖಿಲ ಯಜ್ಞತಂತವೇ ಸ್ತೌ ಗೃಹೀತಾಂ ಅಮಲ ಸತ್ವಮೂರ್ತಯೇ ದಿಶ್ಯಾ ಹತೋಯಂ ಜಗತಾಮರುಂತುತಃ ತತ್ಪಾದ ಭಕ್ತ್ಯಾ ಯಮೀಶ ನಿರ್ಮಿತಾ. ಭಗವಂತ ನಮಸ್ಕಾರ, ಎಲ್ಲ ಯಜ್ಞಕ್ಕೂ ನೀನೇ ಕಾರಣ, ಯಜ್ಞವರಹ ನೀನಾಗಿದ್ದಿ ಅಂತ ನಮಸ್ಕಾರ ಮಾಡ್ತಾ ಇದ್ದಾರೆ. ಅನಂತರದಲ್ಲಿ ಸೃಷ್ಟಿಯ ಬಗ್ಗೆ ಮತ್ತೆ ಹೇಳಿದರು ಮೈತ್ರೇಯರು. ಆಗ ಕರ್ದಮರ ಪ್ರಜಾಪತಿಗಳ ಚರಿತ್ರೆ ಹೇಳ್ತಾ ಹೋಗ್ತಾರೆ. ಸ್ವಯಂಭುವಃ ದಸ್ಯ ಮನೋವಂಶಃ ಪರಮಸಮ್ಮತಃ ಕಥತಾಂ ಭಗವಾನ್ ಯತ್ರ ಮೈಥುನೇನೈಧಿರೇ ಪ್ರಜಾಃ ಪ್ರಿಯವತಾ ಉತ್ತರಪಾದಸ್ಥೋ ಸ್ವಯಂಭುವಸ್ಯ ವೈ ಯಥಾಧರ್ಮಂ ಜುಗುಪತುಃ ಸತ್ಯಜಪತೀಂ ಮಹೀಂ. ನಮಗೆ ಆ ಕರ್ದಮ ಚರಿತ್ರೆ ಹೇಳಿ ಅಂತ ಕೇಳಿದಾಗ ಮೈತ್ರೇಯ ವಾಚ ಹೇಳ್ತಾರೆ. ಪ್ರಜಾ ಸುಜೀತಿ ಭಗವಾನ್ ಕರ್ದಮಃ ಬ್ರಹ್ಮಣೋದಿತಃ ಸರಸ್ವತ್ಯಾಂ ತಪಸ್ತೇಪಿ ಸಹಸ್ರನಾಂ ಸಮಾದಶ. ಬ್ರಹ್ಮದೇವರಿಂದ ಆಜ್ಞೆ ಪಡೆದಂತಹ ಕರ್ದಮ ಪ್ರಜಾಪತಿಗಳು ಕರ್ದಮರು ಸರಸ್ವತಿ ನದಿಯಿಂದ ತಪಸ್ಸು ಮಾಡ್ತಾ ಇದ್ದಾರೆ. 10,000 ವರ್ಷ ತಪಸ್ಸು ಮಾಡಿದರು. ನಾವು 1 ಗಂಟೆ ಕಾಲ ಕೂತ್ರೆ ಕಾಲು ನೋವಾಗ್ತೇವೆ ಅಂತೀವಿ. 10,000 ವರ್ಷವರೆಗೆ ಸಹಸ್ರಾಣಾಂ ಸಮಾದಶ ತಪಸ್ತೇಪೆ. ಆಗ ಭಗವಂತ ಪ್ರತ್ಯಕ್ಷನಾದ, ಶುಕ್ಲ ರೂಪದಿಂದ ಭಗವಂತ ಪ್ರತ್ಯಕ್ಷನಾಗಿದ್ದಾನೆ. ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ತಥಾಹತಾಹಂ ಪರಿವೋಡುಕಾಮಃ ಸಮಾನಶೀಲಾ ಮೃಗಮೇಧಿಮೇನುಂ ಉಪೇಯವಾನ್ ಮೂಲಮಶೇಷ ಮೂಲಂ ದುರಾಶಯ ಕಾಮದುಗಾಂಗ್ರಿಪಸ್ಯ ಪ್ರಜಾಪತೇತೆ ವಚಸಾ ದದೀಶಾತ್ ತಂತ್ರಾಲೋಕಃ ಕಿಲಾಯಂ ಕಾಮಹೇತೋ ನಿಬದ್ಧಃ. ತಂದೆಯಾದಂಥ ಬ್ರಹ್ಮದೇವರ ಆಜ್ಞೆಯಿಂದ ಪ್ರಜಾಸರ್ಗವನ್ನು ಮಾಡಬೇಕು ಅಂತಿದ್ದೇನೆ, ನನಗೆ ಶಕ್ತಿ ಇಲ್ಲ, ಅನುಗ್ರಹ ಮಾಡಬೇಕು ಅಂತ ಮನಸ್ಸಿನಲ್ಲಿ ಮಾತ್ರ ಅಪೇಕ್ಷೆ ಇತ್ತು. ಭಗವಂತ ಸಮ ಪುತ್ರ ಬೇಕು ಅಂತೇಳಿ. ನನ್ನ ಸಮಯಾತಕ್ಕೆ ನಾನೇ ಬರ್ತೀನಿ ಅಂತ ಭಗವಂತ ಕೊಟ್ಟಿದ್ದಾನೆ. ಆಗ ನೀನು ಹೋಗು, ಸ್ವಯಂಭುವ ಮನು ಬಂದು ಪುತ್ರಿ ಶುತ್ರಪಾದಿ ಪುತ್ರಿಯಾದಂತಹ ದೇವಹೂತಿಯು ನನ್ನೇ ವರಿಸ್ತಾಳೆ. ಆಗ ಬ್ರಹ್ಮಾವರ್ತರ ಆಚರಣೆ ಮಾಡಿಕೊಂಡು ಆಚರಣೆ ಮಾಡ್ತಾ ಇದ್ದಾನೆ. ಆ ಸ್ವಯಂಭುವ ಮನು ನಿನಗೆ ಬಂದು ಮದುವೆ ಮಾಡಿಕೊಡ್ತಾ ಕನ್ಯೆ ಆಗು, ಮದುವೆ ಆಗು, ಅವಳಲ್ಲಿ ನಾನು ಮಗನ ಹುಟ್ಟು ಬರ್ತೇನೆ ಅಂತ. ನಿನಗೆ 9 ಮಂದಿ ಕನ್ಯಕೆಯರು, ನಾನು ನಿನಗೆ ಮಗನಾಗಿ ಅವತಾರ ಮಾಡ್ತೇನೆ ಅಂತ ಭಗವಂತ ಹೇಳಿದ. ಆ ನದಿತೀರದಲ್ಲಿ ಬಿಂದುಸರಸ್ ಅಂತಿತ್ತು, ಅಲ್ಲಿಗೆ ವಾಸ ಮಾಡು ಅಂತ ಹೇಳಿದರು. ಸರಿ ಅಂತ ಹರಿಯ ಆಜ್ಞೆಯಿಂದ ಅಲ್ಲೇ ವಾಸ ಮಾಡ್ತಾ ಇದ್ದಾರೆ. ಬರ್ತಾರೆ ಇವರು ಕರ್ದಮರು. ದಮ ಅಂದರೆ ಇಂದ್ರಿಯ ನಿಗ್ರಹ. ದಮ ಅಂದರೆ ಇಂದ್ರಿಯ ನಿಗ್ರಹ. ಆಮಾಯಿಂದ ಬ್ರಹ್ಮಚಾರಣ ಸ್ವಾಹ ಅಂತ ಹೇಳಿ ಶಿಷ್ಯರು ಪಾಠಕ್ಕೆ ಬರಬೇಕು ಅಂತ ಕಾಲಕ್ಕೆ ಶಿಷ್ಯರಿಗೆ ಇವರಿಗೆ ಸಂವಾದ ಆಗುವಂಥ ಕಥೆ ಹೇಳುವಂಥದ್ದು. ಆ ಮಂತ್ರ ಆಮಾಯಂತ ಬ್ರಹ್ಮಚಾರಣ ಸ್ವಾಹ, ವಿಮಾಯಂತ ಬ್ರಹ್ಮಚಾರಣ ಸ್ವಾಹ, ದಮಾಯಂತ ಬ್ರಹ್ಮಚಾರಣ ಸ್ವಾಹ, ಪ್ರಮಾಯಂತ ಬ್ರಹ್ಮಚಾರಣ ಸ್ವಾಹ. ದಮ ಇಂದ್ರಿಯ ನಿಗ್ರಹ. ಇಂದ್ರಿಯ ನಿಗ್ರಹ ಇರುವಂತಹ ವಿದ್ಯಾರ್ಥಿ ನನ್ನ ಮನೆಗೆ ಅಧ್ಯಯನಕ್ಕಾಗಿ ಬರಲಿ ಅಂತ ಆ ಸ್ತೋತ್ರ ಆಗಿದೆ. ಆಗ ಅದನ್ನು ಇವರು ಕ್ರೂ ಮಾಡುವವರಾಗಿದ್ದರು. ಅದಕ್ಕೆ ಕರ್ದಮರು, ಕ್ರೂ ಕರ್ರಾಗತ್ತೆ ಸಂಧಿಯಾಗಿ, ಕರ್ದಮರು ಅಂತ ಸದಾ ಇಂದ್ರಿಯ ನಿಗ್ರಹದಲ್ಲಿ ಎತ್ಕೊಂಥವರು. ಹರಿಯ ಆಜ್ಞೆಯ ಮೇರೆಗೆ ತಪಸ್ಸು ಮಾಡ್ತಾ ಇದ್ದಾರೆ. ಅಲ್ಲಿ ದೇವಹೂತಿ ಬರ್ತಾರೆ. ಬ್ರಹ್ಮ ಅಸತ್ ಸ್ವಮುಖತೋ ಯುಷ್ಮಾನ್ ಅಸ್ಮಾತ್ ಪರೀಪ್ಸಯ ಛಂದೋಮಯ ತಪೋ ವಿದ್ಯಾ ಯೋಗಯುಕ್ತ ಅನಲಂ ಪಟಾನ್. ನಿಮ್ಮಂತಹ ನೀವು ವೇದಜ್ಞಾನ ಆಗಿದ್ದೀರಿ, ತಪಸ್ಸು ಮಾಡಿ ಹೋಗಿದ್ದೀರಿ, ವಿದ್ಯಾಜ್ಞಾನ ಇದೆ, ಯೋಗ ಇದೆ. ನಿಮ್ಮಂಥವರಿಗೆ ನಾನು ಕನ್ಯೆ ಮದುವೆ ಮಾಡೋದನ್ನು ಯೋಗವಾಗ್ತಾ ಇದೆ, ದಯಮಾಡಿ ನಮ್ಮ ಮಗನ ಮದುವೆ ಆಗಲಿ ಎಂದು ಪ್ರಾರ್ಥನೆ ಮಾಡ್ತಾರೆ. ಋಷಿರುವಾಚ ಬಾಡಂ ಉದ್ವೋಡು ಕಾಮೋಹಂ ಅಪ್ರಮತ್ತ ತವಾತ್ಮಜ ಅವಯೋ ಅನುರೂಪೋಸೌ ಆದ್ಯೋ ವೈವಾಹಿಕೋ ವಿಧಿ. ಅವಶ್ಯವಾಗಿ ಆಗ್ತೇನೆ, ಆದರೆ ಒಂದು ಷರತ್ತು, ಸಂತಾನ ಆದ ಕೂಡಲೇ ನಾನು ಪರಮಹಂಸ ಧರ್ಮವನ್ನು ಆಚರಣೆ ಮಾಡ್ತೇನೆ ಅಂತ ಹೇಳಿದ್ರು. ಸಂತಾನ ಆಗೋ ತನಕ ಮಾತ್ರವೇ ನಾನು ನಿಮ್ಮ ಮಗ ವ್ಯವಹಾರ ಮಾಡ್ತೀನಿ, ಮುಂದೆ ನಾನು ಸನ್ಯಾಸಿ ಆಗ್ತೀನಿ ಅಂತ ಹೇಳ್ಬಿಡ್ತಾರೆ. ಪರಮಹಂಸರ ಹೋಗ್ತೀನಿ ಅಂತ. ಏನಕ್ಕೇನ ಪ್ರಕಾರೇಣ ಸಂತಾನರಾಗಲಿ, ಮಗನ ದಾನ ಮಾಡೋಣ ಅಂತ ಮದುವೆ ಮಾಡ್ಬಿಡ್ತಾರೆ. ದತ್ವಾ ದುಹಿತರಂ ಸಮ್ರಾಟ್ ಸದೃಕ್ಷಾಯ ಗತಃ ಉಪಕ್ಷಿತ ಬಾಹುಭ್ಯಾಂ ಔತ್ಕಂಠ್ಯೋಂ ಅತಿತಾಶಯ ಕೊಟ್ಟು ಮದುವೆ ಮಾಡಿದರು. ಆಮೇಲೆ ಬಾಹಿಷ್ಮತಿ ಪುರಿಯನ್ನು ವಾಸ ಮಾಡ್ತಾ ಇದ್ದಾರೆ ರಾಜ ಅಲ್ಲಿ. ಈ ಕಡೆ ಕರ್ದಮರು ಆಶ್ರಮದಲ್ಲಿ ಸೇವೆ ಮಾಡ್ತಾ ಇದ್ದಾರೆ ದೇವಹೂತಿ. ಕೊನೆಗೆ ಯಾರೇನು ಕೇಳಿದ್ರು.
ನಾನು ನಿಮ್ಮ ಮಡದಿ ಮದುವೆಯಾಗಿದ್ದೀರಿ, ನಾನು ಮಡದಿಯಾಗಿದ್ದೇನೆ, ಹಾಗೆಲ್ಲ ಏನು ಬೇಕು ಹೊರ ಕೇಳ್ಕೊ ಅಂತ. ಏನು ಬೇಕಾಗುತ್ತೆ? ರಾಧಂ ತವ ದ್ವಿಜವೃಷೈಹಿ ವಿಷಯಿತತ ಅಮೋಘ ಯೋಗ ಮಾಯಾದೀಪೇ ತ್ವಯಿ ವಿಭೋ ಯದವೈಮಿ ಭರ್ತಃ ಯಸ್ತೆ ಅಭ್ಯದಾಯಿ ಸಮಯ ಕುದಂಗ ಸಂಗಃ ಭೂಯಾವರೀಯಸಿ ಗುಣಪ್ರಸವ ಸತೀನಾಂ. ಮಡದಿಗೆ ತಾಯಿ ಆಗೋದು ಅಪೇಕ್ಷೆ ಇರುತ್ತೆ, ಸಂತಾನ ಬೇಕು, ಅನುಗ್ರಹ ಮಾಡಿ ಅಂತ ಕೇಳ್ತಾಳೆ. ಆಯಿತು ಅಂತ ಹೇಳಿ ಪ್ರಿಯಾಯಾ ಪ್ರಿಯಮನ್ವಿಚ್ಛನ್ ಕರ್ದಮೋ ಯುಗಮಾಸಿತಃ ವಿಮಾನಂ ಕಾಮಕಂ ಕ್ಷತ್ತತ ತರ್ಹೇವ ಅವಚರೀಕೃತ ಸರ್ವಕಾಮ ದುಘಂ ದಿವ್ಯಂ ಸರ್ವರತ್ನ ಸಮನ್ವಿತಂ ಮಣಿಸ್ತಂಭೈ ಉಪಸ್ಕೃತಂ. ಹೇಗಿದೆ ವಮ ನೋಡಿ. ಆಯಿತು ಅಂತ ಹೇಳಿ ಅಲ್ಲಿ ದೇವರ ಆನಂದ ಬಾಷ್ಪದಿಂದ ಸಿದ್ಧವಾದಂಥದ್ದು ಸರಸ್ಸು, ಬಿಂದು ತೀರ್ಥದ ಸ್ನಾನ ಮಾಡಿವ ಅಂತ ಕಳಿಸಿಕೊಡ್ತಾರೆ. ಸರಿ ಅಂತ ಬರೋದ್ರೊಳಗೇನೆ 9 ಕದ್ದಮರಾಗ್ಬಿಟ್ರು, 9 ದೇವಹೂತಿ ಹೊರಗೆ ಬಂದರು. 9 ವಿಮಾನದಲ್ಲಿ ಕಾಮದ ವಿಮಾನ, ಮನಸ್ಸಿಗೆ ಡ್ರೈವರ್ ಇಲ್ಲೇ ಇಲ್ಲ, ಮನಸ್ಸಿಗೆ ಹಿಂಗೆ ಹೋಗ್ಬೇಕು ಹಂಗೆ ಹೋಗ್ತಾ ಇದ್ದಾರೆ. ಈಗೆಲ್ಲ ಬಂದಿದೆ, ಈಗ ಬರ್ತಾ ಇವೆ ಡ್ರೈವರ್ಲೆಸ್ ಕಾರ್ ಬರ್ತಾ ಇವೆ, ಡ್ರೈವರೇ ಇರೋಂಗಿಲ್ಲ, ಅಲ್ಲಿ ಸೆಟ್ ಮಾಡಿಬಿಟ್ರೆ ಅಂತ ಹೋಗ್ತಾ ಇರುತ್ತೆ. ಹೈವೇ ಬಂದಿದೆಯಾ 140 160 ಸ್ಪೀಡ್ ಹೋಗುತ್ತೆ, ಸಣ್ಣ ರೋಡ್ ಬಂದಿದೆಯಾ ಸಂಧಾನ ಹೋಗುತ್ತೆ, ಹಾಗೆಲ್ಲ ತಂತಾನೇ ಸೆಟ್ ಹಾಕೊಂಡ್ಬಿಡುತ್ತೆ. ಅದು ಈಗ ಬಂದಿದೆ, ಆದರೆ ಇದೆಲ್ಲ ಹಿಂದೆ ಬಂದೋಗಿತ್ತು. ಕಾಮವಿಮಾನ ಸೃಷ್ಟಿ ಮಾಡಿದ್ದಾರೆ, ಎಲ್ಲ ಇಚ್ಛೆ ಪೂರ್ಣ ಮಾಡುವಂಥದ್ದಾಗಿದೆ, ದಿವ್ಯವಾದಂತಹದ್ದು, ರತ್ನ ಎಲ್ಲ ತುಂಬಿಕೊಂಡಿದೆ. ಆ ದೀಪಪತಿಯಾದಂಥ ಮಾವ, ಹೆಣ್ಣು ಕೊಟ್ಟ ಮಾವ ಆಶ್ಚರ್ಯ ಹೋಗಬೇಕು, ಎಂತಹ ವಿಮಾನ ಇದೆ ನನ್ನ ಅಳಿಯ ಹತ್ರ ಅಂತಂದು. ಈಗ ಆಶ್ಚರ್ಯ ಪಡ್ತಾರೆ, ನನ್ನ ಅಳಿಯನ ಹತ್ರ 2-3 ಕೋಟಿ ಬೆಲೆ ಬಾಳುವಂಥ ಕಾರಿದೆ, ನನ್ನ ಕಡೆ ಸೈಕಲ್ ಇದೆ, ಅವಂಥ ಕಾರಿದೆ ಅಂತ. ಹಾಗೆ ನಾನು ಚಕ್ರವರ್ತಿ, ನನಗೆ ಆಶ್ಚರ್ಯ ಆಗುವಂಗ ಭೋಗ ಪಡ್ತೀರಲ್ಲ ಅಂತ ಆಶ್ಚರ್ಯ ಪಡ್ತಾರೆ. ಆಮೇಲೆ ಹಾಗೆ ಆ ವಿಮಾನದಲ್ಲಿ 100 ವರ್ಷ ಸಂಚಾರ ಮಾಡಿದ್ದಾರೆ. ಸಂಚಾರ ಮಾಡಿ ಕಳೆದು ಹೋದವು. ಆಗ 9 ಕದ್ದಮರ 9 ದೇವಹೂತಿಯಿಂದ 9 ಮಂದಿ ಮಕ್ಕಳಾಗಿದ್ದಾರೆ, ಹೆಣ್ಣು ಮಕ್ಕಳು ಕಣ್ಣಿಗೆ ಹುಟ್ಟಿದ್ದಾರೆ. ಆಗ ಆಯಿತು, ಸಂತಾನ ಆಯ್ತಲ್ಲ, ಹೊರಡ್ತೀನಿ ಅಂತಂದರು. ನೀವು ಹೊರಟರೆ ಕನ್ಯೆಗರಿಗೆ ವಿವಾಹ ಆಗಬೇಕಾಗಿದೆ, ವಂಶೋದ್ಧಾರಕ ಬೇಕು ಅಂತ ಹೇಳಿ ಅದನ್ನು ತಂದು ನಿಮ್ಮ ಕನ್ಯೆಗೆ ಮದುವೆ ಮಾಡಿದ್ದು, ನೀವು ಬಿಟ್ಟೋಗ್ಬಿಟ್ರೆ ಹೇಗೆ ಅಂತ. ಸರಿ ಅಂತ ಆಯಿತು, ಇಂದ ಆ ಪುತ್ರ ಸಂತಾನವು ಭಗವಂತ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಿದ್ದಾರೆ. ಮದುವೆ ಮಾಡ್ತಾರೆ. ಕಲೆಯನ್ನು ಮರೀಚಿ ಋಷಿಗಳಿಗೆ, ಅತ್ರಿಯನ್ನು ಅನಸೂಯರಿಗೆ, ಶ್ರದ್ಧೆಯನ್ನು ಅಂಗಿರಸರಿಗೆ, ಹೈಭವಗಳನ್ನು ಪುಲಸ್ಥರಿಗೆ, ಗತಿಯನ್ನು ಪುಲಹರಿಗೆ, ಕ್ರಿಯೆಯನ್ನು ಕ್ರತುಗಳಿಗೆ, ಖ್ಯಾತಿಯನ್ನು ಭೃಗುಗಳಿಗೆ, ಅನುತಿಯನ್ನು ವಶಿಷ್ಠರಿಗೆ, ಶಾಂತಿಯನ್ನು ಅಥರ್ವನಿಗೆ ಮದುವೆ ಮಾಡಿದ್ದಾರೆ. ತಮ್ಮ ಮಡದಿಗೆ ಕರ್ಕೊಂಡು ಎಲ್ಲ ಹೊಟ್ಟೋಗ್ಬಿಟ್ರು, ಎಲ್ಲ ಅಳಿಯಂದರು ಮನ ಕರ್ಕೊಂಡು ಹೋಗ್ಬಿಟ್ರು. ಒಬ್ಬಳೇ ಕದ್ದಮ ಇದ್ದಾರೆ. ಭಗವಂತನ ಪರಂಪ್ರಧಾನಂ ಪುರುಷಂ ಮಹಾಂತಂ ಕಾಲಂ ಕವಿಯಂ ತ್ರಿವೃತಂ ಲೋಕಪಾಲಂ ಆತ್ಮಾನುಭೂತಿಯ ಅನುಗತ ಪ್ರಪಂಚಂ ಸ್ವಚ್ಛಂದ ಶಕ್ತಿಯಂ ಕಪಿಲಂ ಪ್ರಪದ್ಯೆ. ಆ ಕದ್ದಮರ ಆಶ್ರಮಕ್ಕೆ ಭಗವಂತ ಅನುಗ್ರಹ ಮಾಡೋದಕ್ಕೆ ಬಂದಿದ್ದಾನೆ. ಕದ್ದಮರ ಮೂಲಕವಾಗಿ ಪ್ರವೇಶ ಮಾಡಿಬಿಟ್ಟಿದ್ದಾನೆ, ಹೊರ ಬರ್ತಿದ್ದಾನೆ. ಎಲ್ಲ ಬಂದರು ದೇವತೆಗಳು ಭಜನೆ ಮಾಡ್ತಾರೆ. ಯನ್ಮೇ ಸಂಜುಹದೇ ವಾಕ್ಯಂ ಭವಾನ್ ಮಾನದ ಮಾನಯನ್. ನೀನು ಕೊಟ್ಟ ಮಾತಿಗೆ ಸತ್ಯವಾಗಿ ಬಂದಿದೆಯಾ ಸ್ವಾಮಿ. ಲೋಕೆ ಕಪಿಲ ಇತ್ಯಾಖ್ಯಾಂ ಗಂತಾತಿ ಕೀರ್ತಿವರ್ಧನ. ಎಲ್ಲ ಸಿದ್ಧ ಚಾನೆಲ್ಲ ಬಂದಿದ್ದಾರೆ. ಕಪಿಲ ನಾಮಗಂಧ ನೀನು ಪ್ರಖ್ಯಾತನಾಗು ಅಂತ ಹೇಳಿದರು. ಕಪಿಲ ಅಂತಂದರೆ ಏನು? ಕಪಿಂ ಲಾತೀತಿ ಕಪಿಲಃ. ನಮ್ಮಿಂದ ಸತ್ಕರ್ಮಗಳನ್ನು ಮಾಡಿಸಿ ಆ ಫಲವನ್ನು ತಾನು ಉಣಿಸೋನು. ಸರ್ವಕರ್ಮ ಕರ್ತೃ ಸರ್ವಕರ್ಮಕಾರ ಈತರು ಪರಮಾತ್ಮ. ಆಗ ನಿನ್ನ ಮಡದಿಯಾದಂಥ ದೇವಹೂತಿಗೆ ನಾನೇ ಉಪದೇಶ ಮಾಡ್ತೀನಿ, ಇನ್ನು ಆಶ್ರಮಕ್ಕೆ ಹೊರಡು ಅಂತ ಹರಿ ಆಜ್ಞೆ ಕೊಟ್ಟ. ಹರಿಯ ಆಜ್ಞೆಯಿಂದ ಅವರು ಹೊರಟಿದ್ದಾರೆ ಕದ್ದಮರು. ಈ ಕಡೆಗೆ ದೇವಹೂತಿ ಅಂತ, ಹೂತಿ ಅಂದರೆ ಆಹ್ವಾನ, ದೇವರನ್ನು ತನ್ನ ಸದ್ಗುಣಗಳಿಂದ ಕರೆದವಳು, ಅದಕ್ಕಾಗಿ ದೇವಹೂತಿ ಅಂತ ಹೆಸರಾಗುತ್ತೆ. ಆ ದೇವಹೂತಿಯು ಕೇಳ್ತಾಳೆ, ಏನು ಬೇಕಮ್ಮ ಕೇಳು ಅಂದಾಗ ತತ್ವೋಪದೇಶವನ್ನು ಮಾಡು ಅಂತ ಕೇಳ್ತಾಳೆ. ಶ್ರೀ ಭಗವಾನು ವಾಚ ತಮಂ ತೇ ಪ್ರವಕ್ಷ್ಯಾಮಿ ಯಮವೋಚಂ ಪುರಾ ಅನಘೆ ಋಷೀಣಾಂ ಸ್ವತುಕಾಮಾನಾಂ ಯೋಗ ಮುರ್ವಂಗ ನೈಪುಣಂ. ಋಷಿಗಳು ಅಂದರೆ ಜ್ಞಾನಿಗಾತಕ್ಕಂಥವರು. ಯಾರು? ಎಲ್ಲ ಜ್ಞಾನವುಳ್ಳವರಲ್ಲಿ ಉತ್ತಮರು ಬ್ರಹ್ಮದೇವರು. ಅಂತಹ ಬ್ರಹ್ಮ ಎಲ್ಲರಿಗೂ ನಾನು ಹಿಂದಕ್ಕೆ ಏನು ಹೇಳಿದ್ನಲ್ಲ ಹಿಂಗೆ ಹೇಳ್ತೀನಿ ಕೇಳು.
ಅಪರೋಕ್ಷ ಸಾಧನವಾದಂಥ ಜ್ಞಾನ ವೈರಾಗ್ಯಯುಕ್ತವಾದಂಥದ್ದು ಭಕ್ತಿ ಯೋಗಿ ಆತ್ಮನ ಜ್ಞಾನ ಭಕ್ತಿ ವೈರಾಗ್ಯ ಯಾವುದು ಮುಖ್ಯ ಅಂತ ಪ್ರಶ್ನೆ. ಮೊನ್ನೆ ಪಾಠನೇ ಹೇಳಿದೆ ನಾನು ನಿಮಗೆ. ಜ್ಞಾನ ಯೋಗಿಗಳು ಸನಕಾದಿಗಳು, ಭಕ್ತಿ ಯೋಗಿಗಳು ದೇವತೆಗಳು, ಕರ್ಮಯೋಗಿಗಳು ಮನುಷ್ಯರು. ಹೀಗಾಗಿ ಜ್ಞಾನ ಉತ್ತಮನೋ ಭಕ್ತಿ ಉತ್ತಮನೋ ಕರ್ಮ ಉತ್ತಮನೋ ಅಂತ ಕಾಲಕ್ಕೆ ಮನುಷ್ಯರು ಏನಿದ್ರು ಅಧಮ. ಈಗ ದೇವ ಅಂದರೆ ಜ್ಞಾನ ಭಕ್ತಿ ಎರಡು ಯಾವ ಉತ್ತಮ ಅಂತ, ಜ್ಞಾನ ಯೋಗಿಗಳು ಸನಕಾದಿಗಳು ಅಧಿಕಾರಿಗಳಾಗಿದ್ದಾರೆ, ಭಕ್ತಿ ಪ್ರಧಾನರು ದೇವತೆಗಳು. ಅಂದರೆ ಜ್ಞಾನವನ್ನು ಮಾಡಬೇಕಂದ್ರೂ ಭಕ್ತಿಯಿಂದ ಬರಲೇಬೇಕು. ಹಾಗಾದರೆ ಜ್ಞಾನದ ಅಂಶ 100, ಭಕ್ತಿಯ ಅಂಶ 5000, ಕರ್ಮಗಳು ಒಂದು 10. ಇದು ಸ್ವರ್ಗದಂಥ ಕ್ಯಾಟಗಿರಿ. ಇನ್ನು ಇವರಲ್ಲಿ ಸನಕಾದಿಗಳಲ್ಲಿ ಜ್ಞಾನದ ಅಂಶ 100, ಅವರಲ್ಲಿ 500, 5000, 10. ಇವರಲ್ಲಿ 100, 1000, 20. ಈಗ ಎಲ್ಲಿ ನೋಡಿಕೊಂಡ್ರೂ ಕೂಡ ಜ್ಞಾನದ ಅಂಶಕ್ಕಿಂತ ಭಕ್ತಿಯ ಅಂಶ ಅಧಿಕವಾಗಿದ್ದದಕ್ಕಾಗಿ ಭಕ್ತಿ ಅಂಶವೇ ಉತ್ತಮ. ಈಗ ಜ್ಞಾನ ಭಕ್ತಿ ವೈರಾಗ್ಯಗಳಲ್ಲಿ ಮೊದಲ ಸ್ಥಾನ ಭಕ್ತಿ, ಆಮೇಲೆ ಜ್ಞಾನ, ಆಮೇಲೆ ವೈರಾಗ್ಯ. ಹೀಗೆ ಹೇಳ್ತಾರೆ. ಸಂಸಾರ ಮೋಚನೆಗೆ ಭಕ್ತಿ ಬಿಟ್ಟು ಬೇರೆ ಯಾವುದೂ ಇಲ್ಲ. ಜ್ಞಾನ ಪ್ಲಸ್ ಸ್ನೇಹ ಈಸ್ ಈಕ್ವಲ್ ಟು ಭಕ್ತಿ. ನಮ್ಮ ಮನೆಯಲ್ಲಿ ನಾವು ಯಾವುದರ ಮೇಲೆ ಮೋಹ ಇಟ್ಟುಕೊಂಡಿದ್ದೇವೆ, ಇದನ್ನು ಇಷ್ಟ ಅಂತ ವ್ಯವಹಾರ ಮಾಡ್ತೀವಿ, ಸ್ನೇಹ ಮಾಡ್ತೀವಿ ಆ ವಸ್ತುವಿನ ಮೇಲೆ. ಮೊಬೈಲ್ ಇರ್ಬೋದು, ಒಂದು ಚೇರ್ ಇರ್ಬೋದು, ಬ್ಯಾಗ್ ಇರ್ಬೋದು, ವೆಹಿಕಲ್ ಇರ್ಬೋದು, ಟಾಮಿ ನಾಯಿ ಇರ್ಬೋದು, ಮಕ್ಕಳಿರ್ಬೋದು, ಮಾತಾಪತ್ರಗಳಿರ್ಬೋದು. ಕೊನೆಗೆ ಮಡದಿ ಮೇಲೆ ಹೆಚ್ಚು ಮೋಹ, ಮಡದಿಗಿಂತ ತನ್ನ ದೇಹದ ಮೇಲೆ ಹೆಚ್ಚು ಮೋಹ. ದೇವರ ಸರ್ವೋತ್ತಮತ್ವ ಎಂಬ ಜ್ಞಾನ, ತಾನು ಯಾವುದರ ಮೇಲೆ ಹೆಚ್ಚು ಸ್ನೇಹ ಮಾಡ್ತಾನೋ ಅದಕ್ಕಿಂತ ಅಧಿಕವಾದ ಸ್ನೇಹ ಇಸ್ ಈಕ್ವಲ್ ಟು ಭಕ್ತಿ. ಅದಕ್ಕೆ ಹೇಳ್ತಾರೆ ಆಲ್ವೇಸ್ ಲವ್ ಅನ್ಕಂಡೀಷನಲ್, ಕಂಡೀಷನಲ್ ಲವ್ ಈಸ್ ಬಿಸ್ನೆಸ್. ನಾವು ಸ್ನೇಹವನ್ನು ಪ್ರೀತಿಯನ್ನು ಏನಾದರೂ ಸೀಮಾದಿಂದ ನಾವು ಮಾಡ್ತಾ ಹೊರಟಿದ್ದೀವಿ ಅಂದರೆ ವ್ಯಾಪಾರ ಅನಿಸ್ಕೊಳ್ತದೆ. ಆದರೆ ಅನ್ಕಂಡೀಷನಲ್ ಆಗಿ ಯಾವುದೂ ಇಚ್ಛೆ ಇಲ್ಲ, ಬಾಂಡಿಂಗ್ ಲೈನ್ ಇಲ್ಲೇ ಇಲ್ಲ, ನಾವು ಮಾಡ್ತಾ ಹೋಗಿದ್ದೀವಿ ಅಂತಂದರೆ ಅದು ನಿಜವಾದಂಥ ಸ್ನೇಹ ಅನಿಸ್ಕೊಳ್ತದೆ. ಹಾಗಾಗಿ ಅಂತಹ ಸ್ನೇಹವನ್ನು ಹರಿಯಲ್ಲಿ ಮಾಡಬೇಕು. ಮಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುರುಢ ಸರ್ವತೋಧಿಕ ಸ್ನೇಹ ಭಕ್ತಿ ಪ್ರೋಕ್ತ ತಯಾ ಮುಕ್ತಿನ ಚಾನ್ಯಥ. ಹಾಗಾಗಿ ತಾಯಿ ಜ್ಞಾನ ವೈರಾಗ್ಯಯುಕ್ತ ಅಂತ ಭಕ್ತಿಯೋಗಿಂದ ಇದೆಯಲ್ಲ, ಅದು ಅಪರೋಕ್ಷ ಜ್ಞಾನ ಕಾರಣವಾಗುತ್ತೆ. ಆ ಅಪರೋಕ್ಷ ಜ್ಞಾನ ಪಡೆದ ಮೇಲೂ ಕೂಡ ಭಕ್ತಿ ಹೆಚ್ಚೆಚ್ಚು ಮಾಡ್ತಾ ಇರಬೇಕು. ಅಂತಹ ಭಕ್ತಿಯಿಂದಲೇ ಮುಕ್ತಿ ಆಗ್ತಾ ಹೊರತು ಬೇರೆಯಿಂದ ಮುಕ್ತಿ ಇಲ್ಲ. ಇನ್ನು ಸತಾಂ ಪ್ರಸಂಗ ಮಮ ವೀರ್ಯ ಸಂಪದೋ ಭವಂತಿ ಕರ್ಣರಸಾಯನ ಕಥಾ ತಜ್ಜೋಷನಾತ್ ಆಶ್ವ ಅಪವರ್ಗಮಾತ್ಮನಿ ಶ್ರದ್ಧಾವತಿ ಭಕ್ತಿಯನ್ನು ಕ್ರಮಿಷ್ಯತಿ. ದುರ್ಜನರತಿ ಸಹವಾಸ ಸರ್ವಥಾ ಮಾಡಬಾರದು. ಆಚಾರ್ಯ ಹೇಳ್ತಾರೆ, ದುಷ್ಟಸಂಗೋ ವಿರಕ್ತಸ್ಯಾಪಿ ಅನಥಾ ಜ್ಞಾನ ಕಾರಣಂ ಸಂಗಾದಿ ಮೋಕ್ಷಸ್ಯ ಆತ್ಮ ಮನತೆ ಕಲಹ ಅಂತ. ದುಷ್ಟ ಸಹವಾಸ ಇದು ವಿರಕ್ತರಾದಂಥವರಿಗೂ ಕೂಡ ಅನಥಾ ಜ್ಞಾನ ಕಾರಣಕ್ಕಾಗ್ತದೆ. ಅದಕ್ಕಾಗಿ ಸಹವಾಸ ಮಾಡಬಾರದು. ಹೇಗೆ? ದುರ್ಜನೇನ ಸಮಂ ಸಖ್ಯಂ ಪ್ರೀತಿಂಚಾಪಿ ನ ಕಾರಯೇತ್ ಉಷ್ಣೋದಾದಿ ಚಾಂಗಾರಃ ಶಿತಃ ಕೃಷ್ಣಾತಿಕರಂ. ದುಷ್ಟ ಸಹವಾಸ ಸ್ವತಃ ಮಾಡಬಾರ್ದು, ಪ್ರೀತಿ ಅಸ್ಸಲು ಮಾಡಬಾರ್ದು. ದುರ್ಜನತಿಗೆ ಸ್ನೇಹವಾಗಲಿ ಪ್ರೀತಿಯಾಗಲಿ ಮಾಡಲೇಬಾರದು. ಕೆಂಡ ಇದೆ, ಚೆನ್ನಾಗಿ ಕೆಂಪಗೆ ವೃದ್ಧ ಇದೆ ತಗೊಳ್ಳಿ, ಏನಾಗುತ್ತೆ? ಕೈ ಸುಟ್ಟೋಗುತ್ತೆ. ಕೆಂಡ ಇದೆ ಶಾಂತಗೊಳಿಸಲಿ ತಗೊಳ್ರಿ, ಕಪ್ಪಾಗತ್ತೆ. ಉಷ್ಣೋ ದಹತಿ ಅಂಗಾರಃ ಉಷ್ಣ ದಹತಿ ಶೀತಃ ಕೃಷ್ಣಾಯತೆ ಕರಂ. ಹೀಗಾಗಿ ಆ ಕೆಂಡ ಬಿಸಿ ಇದ್ದಾಗೂ ಸುಡುತ್ತೆ, ತಣ್ಣಗಾದಾಗೂ ಕಪ್ಪ ಮಾಡಿಬಿಡುತ್ತೆ ಕೈ. ಹಾಗೆ ದುರ್ಜನ ಸಹವಾಸ ಮಾಡಬಾರದು ಅಂತ ದೇವಹೂತಿ ಪ್ರಶ್ನೆ ಮಾಡ್ತಾ ಇದ್ದಾಳೆ. ತತ್ವಜ್ಞಾನ ಸಾಧನವಾದದ್ದು ಯೋಗ ಹೇಗಾಗುತ್ತೆ? ಯೋಗ ಅದರ ಅಂಗ ಏನು? ಭಕ್ತಿ ಯೋಗವನ್ನು ಹೇಳಿ ಅಂತ ಭಗವಾನುವಾಚ. ಸಾಂಖ್ಯಶಾಸ್ತ್ರದ ಭಕ್ತಿಯನ್ನು ಹೇಳ್ತಾ ಹೋಗ್ತಾರೆ. ಭಕ್ತಿ ಅನೇಕ ವಿಧವಾಗಿದೆ. ಕೆಲವರು ಕಾಮದಿಂದ ಕೂಡ ಭಕ್ತಿಯನ್ನು ಮಾಡ್ತಾರೆ, ಭಯದಿಂದ ಕೂಡ ಭಕ್ತಿ ಮಾಡ್ತಾರೆ. ಕಂಸ
ಗೋಪಿಕಾಸ್ತ್ರೀಯರು ಕಾಮದಿಂದ ಕೂಡಿದ ಭಕ್ತಿ ಮಾಡ್ತಾ ಇದ್ದಾರೆ. ಕೆಲವರು ಏನು ಬೇಡ ನೀನೇ ಬೇಕು ಅಂತ ಮಾಡ್ತಾ ಇದ್ದಾರೆ. ಕೆಲವು ಜನ ಇದ್ದಾರೆ ಅವರು ಬ್ರಹ್ಮ ವಾಣಿ ಭಾರತಿ ಬ್ರಹ್ಮ ವಾಣಿ ಭಾರತಿ ಪ್ರಾಣ ವಾಯುದೇವರು, ವಾಯು ಬ್ರಹ್ಮರು ವಾಣಿ ಭಾರತೀಯರು. ಈ 4 ಜನರು ಇವರು ಏನೂ ಅಪೇಕ್ಷೆ ಪಡಲ್ಲ, ದೇವರನ್ನೇ ಅಪೇಕ್ಷೆ ಪಡ್ತಾರೆ. ಮೋಕ್ಷದ ಅಪೇಕ್ಷೆ ಪಡ್ತಾರಾ ಇಲ್ಲವಾ? ಮಹಾಪ್ರಯೋಜನ ಮೋಕ್ಷ ಅಪೇಕ್ಷೆ ಪಡ್ತಾರಾ ಇಲ್ಲವಾ ಅಂತಂದರೆ, ಮೋಕ್ಷದಲ್ಲಿಯೂ ಕೂಡ ನಮಗೆ ಆ ಭಗವಂತ ದರ್ಶನವಾಗತ್ತೆ, ಹರಿ ಸಿಗ್ತಾನೆ ಎನ್ನುವುದಕ್ಕೆ ಅಪೇಕ್ಷೆ ಪಡ್ತಾರೆ ಹೊರತು ಆ ಮೋಕ್ಷ ಆನಂದ ಆಗುತ್ತದೆ ಅಂತ ಹೇಳಿ ಅವರು ಅಪೇಕ್ಷೆ ಪಡಲ್ಲ ಮೋಕ್ಷವನ್ನು. ಗರುಡ ದೇವರಿಂದ ಆರಂಭ ಮಾಡಿಕೊಂಡು ಎಲ್ಲ ತೃಣಪಂಚ ಜೀವರು ಕೂಡ ಅವರಿಗೆ ಭಗವಂತ ಇಷ್ಟ ಸಾಧನ ಆಗಿದ್ದಾನೆ. ಇಷ್ಟ ಸಾಧನ ಅಂತ ಎರಡು ತರಹ ನೋಡ್ತಾರೆ ಜೀವರು. ಈ 4 ಜನರಿಗೆ ಪರಮಾತ್ಮ ಇಷ್ಟನಾಗಿದ್ದಾನೆ. ವಾಯು ಬ್ರಹ್ಮರಿಗೆ ವಾಣಿ ಭಾರತಿ ಪರಮಾತ್ಮ ಇಷ್ಟನಾಗಿದ್ದಾನೆ. ಈ ವಿಷಯವನ್ನು ದಾಸರಾಜರು ತಕದಾನ ಗ್ರಂಥದಲ್ಲಿ ಹೇಳ್ತಾರೆ. ಸುಧಾದಲ್ಲೂ ಬಂದಿದೆ ಈ ವಿಷಯ, ಕಾರತಾವಾದ ಅಲ್ಲೂ ಹೇಳಿದ್ದಾರೆ. ಹೀಗಾಗಿ ಇಷ್ಟ ಸಾಧನ ಹೇಗೆ ಅಂತಂದರೆ, ಗರುಡಾದಿಗಳೆಲ್ಲರೂ ಜೀವರಿಗೆ ಇಷ್ಟವಾದದ್ದು ಮೋಕ್ಷ, ಅದನ್ನು ಕೊಡ್ತಾನೆ ಪರಮಾತ್ಮ, ಅದಕ್ಕೆ ಹರಿಬೇಕು. ಅವರಿಗೆ ಮೋಕ್ಷ ಯಾಕೆ ಬೇಕು? ಭಗವಂತ ಸಿಗ್ತಾನೆ ಅಂತ ಮೋಕ್ಷ ಬೇಕು. ಭಗವಂತನಿಗಾಗಿ ಕಾಯ್ತಾ ಇದ್ದರು ಬ್ರಹ್ಮವಾಯು ವಾಣಿ ಭಾರತೀಯರು. ಮೋಕ್ಷಕ್ಕಾಗಿ ಕಾಯ್ತಾ ಇದ್ದೀವಿ, ಕೊಡುವನು ಹರಿ ಅಂತ ನಾವು ಕಾಯ್ತಾ ಇದ್ದೀವಿ. ಇಷ್ಟೇ ವ್ಯತ್ಯಾಸ. ಈಗ ಭಗವಂತ 4 ಜನರಿಗೆ ಇಷ್ಟ, ಎಲ್ಲರಿಗೂ ಇಷ್ಟನಾಗಿದ್ದಾನೆ. ಹೀಗಾಗಿ ಆ ಹರಿಯನ್ನು ಹೊಂದೋದಕ್ಕಾಗಿ ಭಕ್ತಿಯನ್ನು ಮಾಡಬೇಕು. ಆ ಭಕ್ತಿ 9 ಸೋಪಾನವಾಗಿದೆ. ಶ್ರವಣ, ಕೀರ್ತನ, ಸ್ಮರಣ, ಧ್ಯಾನ, ಅರ್ಚನಾ, ವಂದನ, ದಾಸಕ್ಯ, ಆತ್ಮನಿವೇದನ ಎಂಬುದಾಗಿ 9 ಥರವಾಗಿದೆ ಅಂತ ಹೀಗೆ ಹೇಳ್ತಾ ಇದ್ದಾರೆ. ಆಮೇಲೆ ತತ್ವವನ್ನು ಹೇಳ್ತಾ ಹೊರಟರು. ತತ್ವ ಸೃಷ್ಟಿ ಹೀಗಾಯಿತು ಎಲ್ಲ ಹೇಳ್ತಾ ಹೋಗ್ತಾರೆ. ಊರು ಸುಪರ್ಣ ಭುಜಯೋ ಶೋಭಮಾನ ಓಜಿನಿಧಿ ಸ್ವತಿಕಾ ಕುಸುಮಾವ ಭಾಸೋ ವ್ಯಾಲಂಬಿ ಪೀತಾವರ ವಾಸಸಿ ವರ್ತಮಾನ ಕಾಂಚೀ ಕಲಾಪ ರಂಭಿ ನಿತಂಬಮಂಬ. ಏ ಅಂಬ, ಕಾರ್ಯಸಿದ್ಧಿಯಾಗಬೇಕು ಅಂತಂದರೆ ಒಂದು ಉಪಾಸನೆ ಮಾಡು ಅಂತ ಹೇಳ್ತಾರೆ. ಗರುಡ ದೇವರು ಕೂತಿದ್ದಾರೆ. ಅವ 2 ಕೈಗಳ ಮೇಲೆ ಹರಿಯ ಪಾದಗಳಿವೆ, ಹಂಸಗಳಲ್ಲಿ ತೊಡೆ ಇದೆ. ಭಗವಂತ ಕೂತಿದ್ದಾನೆ ಗರುಡ ದೇವರ ಹೆಗಲ ಮೇಲೆ, ಚಿಂತನೆ ಮಾಡು ಅಂತ. ಗರುಡ ಹೋಗ್ತಾ ಇದ್ದಾರೆ, ಚಿಂತನೆ ಮಾಡು, ಆಗ ನಿನ್ನ ಕಾರ್ಯವು ವೇಗವಾಗಿ ಆಗುತ್ತೆ, ಸಕಾಲಕ್ಕೆ ಮುಗಿಯುತ್ತದೆ ಅಂತ. ದೊಡ್ಡ ಉಪಾಸನೆ ಇದು. ನಮ್ಮ ಕೆಲಸ ಆಗ್ತಾ ಇಲ್ಲ, ಬಸ್ ಮಿಸ್ ಆಗುತ್ತೆ, ನಮಗೆ ಟೆನ್ಷನ್ನ ಇದ್ದೀವಿ ಅಂದರೆ ಈ ಚಿಂತನೆ ಮಾಡಿಬಿಟ್ರೆ ಸರಳವಾಗುತ್ತೆ. ನಾವು ಲೇಟಾಗಿ ಬಿಟ್ಟಿದ್ರೂ ಕೂಡ ನಮ್ಮ ರಸ್ತೆಯಲ್ಲಿ ಟ್ರಾಫಿಕ್ ಬಿಡೋದೇ ಇಲ್ಲ, ನಮಗೆ ಸಿಗ್ನಲ್ ಬಿಡೋದೇ ಇಲ್ಲ. ಇದು ಎಷ್ಟೋ ಜನರಿಗೆ ಇದು ಪಾಠದ ಹೇಳಿದ್ದೀನಿ. ಅವರು ಟೆಸ್ಟ್ ಮಾಡಿದ್ದಾರೆ. ತಮ್ಮ ಸಮಯದಲ್ಲಿ ಉದ್ದೇಶಪೂರ್ವಕವಾಗಿ ಲೇಟಾಗಿ ಹೋಗೋದಲ್ಲ, ಮನೆಯ ಕೆಲಸ ಒತ್ತಡವೋ ನಿದ್ರೆ ಬೇಗ ಎಚ್ಚರಿಕೆ ಆಗಲಿಲ್ಲವೋ ಅಂಥ ಸಮಯದಲ್ಲಿ ಅದನ್ನು ಮಾಡಿ ನೋಡಿದ್ದಾರೆ. ಮುಂಬೈಯಲ್ಲಿ ಲೋಕಲ್ ಟ್ರೈನ್ ಹಿಡಿಯೋದೆಲ್ಲ ಭಾರೀ ಸಾಹಸ. ಬೆಳಗ್ಗೆ ಈ ದಾದರು VT ಹೋಗಿ ಕೆಲಸಕ್ಕೆ ಹೋಗಬೇಕು. ಅವರು ಆ ಟೈಮಿಗೆ ಆ ಟ್ರೈನ್ ಕ್ಯಾಚ್ ಮಾಡಿದರೇನೆ, ಅಂದರೆ 6:00ವರೆಗೆ ಟ್ರೈನ್ ಕ್ಯಾಚ್ ಮಾಡಬೇಕು, 9:00ವರೆಗೆ ಮುಟ್ತಾರೆ ಆಫೀಸಿಗೆ. ಅಷ್ಟೊಳಗಡೆಯೇ ಬೆಳಗ್ಗೆ ಪೂಜಾ ಮುಗಿಸ್ಕೊಂಡು ಅಡುಗೆ ಮಾಡಿಕೊಂಡು ನೈವೇದ್ಯ ಮಾಡಿಕೊಂಡು ಎಲ್ಲರೂ ತೊಗೊಂಡು ಹೋಗ್ಬೇಕು. ಅವರು ಗಡಿಬಿಡಿಯಲ್ಲಿ ಹೇಳೋ ತಡವಾಯಿತು, ಮನೆಗೆ ಬರೋದು ಮತ್ತು ರಾತ್ರಿ ಎತ್ತಾಗ 9 ಗಂಟೆ ಆಫೀಸ್ ಬಿಡುತ್ತೆ, ಮನೆಗೆ ಬರಬೇಕು. 12 ಅವರ್ಸ್ ಕೆಲಸ, ಬರೋದ್ರಾಗ 12 ಗಂಟೆ. ಅಷ್ಟರಲ್ಲಿ ಮತ್ತೆ ಬಂದು ತಿಂದ್ಕೊಂಡು ಮಾಡ್ಕೊಂಡು ನೋಡ್ಕೊಂಡು ಹೋದಲ್ಲಿ ಸುಸ್ತಾಗಿ ಹೋಗಿರ್ತಾರೆ. ಯಾವಾಗೋ ಒಂದು ತಡವಾಯಿತು ಅಂದರೆ ಚಿಂತನೆ ಮಾಡಿ ಅಂತ ಹೇಳಿದ್ದೆ ಅವರಿಗೆ. ಅವರು ಯಾವ ಟ್ರೈನ್ ಮಿಸ್ ಆಗಿತ್ತಲ್ಲ ಆ ಟ್ರೈನ್ ಲೇಟಾಗಿ ಬಂತು ಅವರಿಗೆ. ಆ ಟ್ರೈನ್ ಲೇಟಾಗಿ ಬಂದಕ್ಕಾಗಿ ಎಲ್ಲ ಕಡೆಗೆ ಬೇಗ ಸಿಗ್ನಲ್ ಕೊಟ್ಟ ಅವನಿಗೆ, ಆ ಟ್ರೈನ್ ಬೇಗ ಹೋಗಬೇಕು ಅಂತ ಹೇಳಿ, ರೀಚ್ ಆಗಬೇಕು ಅಂತ ಹೇಳಿ ಸಕಾಲಕ್ಕೆ ಹೋಗಿ ಸೇರಿಬಿಟ್ಟ. ಆಗ ಅದೇ ಹೇಳಿದೆ, ನೀವು ಹೇಳಿದ್ರಿ ಆಚಾರ್ಯ, ನಾನು ಅದನ್ನು ಮಾಡಿದ್ದೆ, ಸುಮ್ಮನೆ ಚಿಂತನೆ ಮಾಡಿದೆ, ನನಗೆ ಟ್ರೈನ್ ಸಿಕ್ಕಿಬಿಡ್ತು ಅಂತ ಫೋನ್ ಮಾಡಿದ್ದ ಆ ವ್ಯಕ್ತಿ. ಅಂದರೆ ಯಾವಾಗೋ ಹೇಳಿದ್ದ ಮಾತು, ಇಲ್ಲಿ ಬಂದೇನೆ ಫೋನ್ ಮಾಡಿದ್ದ. ನಾನು 2-3 ಸಲ ನಿಮಗೆ ಅಂದ್ಕೊಂಡಿದ್ದೇನೆ ಆಗಿಲ್ಲ ಅಂತ ಹೇಳಿ. ತಾತ್ಪರ್ಯ ಏನಂತಂದರೆ, ಹೀಗೆ ಚಿಂತನೆ ಮಾಡೋದ್ರಿಂದಾಗಿ ನಾವು ಹರಿಯ ಧ್ಯಾನ ಮಾಡುವಾಗ ನಮಗೇನಾದರೂ ಬೇರೆ ಆಚರಣೆ ಬಂದು ನಮಗೆ ಆಗಿಲ್ಲ ಅಂತಂದರೆ ಪರಿಹಾರ ಮಾಡ್ತಾರೆ ಅಹಂಕಾರ ಗರುಡದೇವರು ಇದು ಹೇಳಿ. ಆಮೇಲೆ ಹರಿಗೆ ದುಃಖ ಅಂತ ಕರೆದಾರೆ.
ದುರ್ದುಃಖಮಿತಿ ವಿಜ್ಞೇಯಂ ಖಂ ಸುಖಂ ತಯೋಯತಃ ಪದಾದಾ ಪರಮೋ ವಿಷ್ಣು ತಸ್ಮಾತ್ ದುಃಖದ ನಾಮವಾನ್ ಅಂತ ಹೇಳಿ. ಭಗವಂತ ದುಃಖದ, ದುರ್ ಅಂದರೆ ದುಃಖ, ಖಂ ಸುಖ ಎರಡು ಕೊಡ್ತಾನೆ, ದುಃಖದ ಅಂತ ಹರಿ ಕರೀತಾರೆ ಅಂತ. ಆ ಭಕ್ತಿಯೋಗವು ಹೇಳ್ತಾರೆ, ಕೊನೆಗೆ ಆ ಭಕ್ತಿ ಹೊಂದಾಗ ತಾಮಸ ಭಕ್ತಿ, ರಾಸ ಭಕ್ತಿ, ಸಾತ್ವಿಕ ಭಕ್ತಿ ಅಂತ. ಅಭಿಸಂದಾಯ ಹಿಂಸಾ ಢಂಬ ಮಾತ್ಸರ್ಯ ಇಟ್ಕೊಂಡು ಮಾಡುವಂಥ ಭಕ್ತಿ ತಾಮಸ ಭಕ್ತಿ ಆಗುತ್ತೆ. ವಿಷಯವನ್ನು ನೆನೆಸ್ಕೊಳ್ಳುತ್ತಾ ಐಶ್ವರ್ಯ ಬೇಕು ಎಂಬ ಅಪೇಕ್ಷೆಯಿಂದ ಮತ್ತು ಭಗವಂತ ಪ್ರತಿಮೆಯಲ್ಲಿ ಪೂಜೆ ಮಾಡುವಂಥ ರಾಸಭಕ್ತಿ ಅನಿಸ್ಕೊಳ್ತದೆ. ಏನು ನನಗೆ ಬೇಡ, ಇನ್ನು ಕೃಪೆಯಿಂದೇ ಬೇಕು. ಕರ್ಮ ನಿರ್ವಾರ ಮುದ್ದಿಶ್ಯ ಪರಸ್ಮಿನ್ ಪದರ್ಪಣಂ ಯಜೇತ್ ಯಷ್ಟವ್ಯಂ ಇತಿ ವಾ ಪೃಥಗ್ಭಾವ ಸಾತ್ವಿಕ. ಹೀಗೆ ತಾಮಸ, ರಾಜಸ, ಸಾತ್ವಿಕ ಭಕ್ತಿ ಮೂತರವಾಗಿದೆ ಅಂತ ಹೀಗೆ ಹೇಳಿ ಆಮೇಲೆ ಮೋಕ್ಷ ಜೀವ ತಾರತಮ್ಯ ಹೇಳ್ತಾ ಹೋಗ್ತಾರೆ. ಜೀವರು ಮೋಕ್ಷದಲ್ಲಿ ಸಮಗ್ರವಾದಕ್ಕಂತಹ ಈ ಬ್ರಹ್ಮಾಂಡ, ಈ ಭೂಮ ಎಲ್ಲ ಯೋಗ್ಯ ದಾನ ಮಾಡಿದರೆ ಅಪರೋಕ್ಷ ಜ್ಞಾನಕ್ಕಿಂತ ಮೊದಲಿಗೆ ನಾವು ಮಾಡುವ ಕರ್ಮಗಳಿಗೆ 100 ಕೋಟಿ ಗಾಯತ್ರಿ ಮಾಡಿದ್ದೀವ, ಏನು ಫಲ ಬರುತ್ತದೋ ಆ ಫಲವು ಅಪರೋಕ್ಷ ಜ್ಞಾನ ಆದ ಮೇಲೆ 10 ಗಾಯತ್ರಿ ಬಂದ್ಬಿಡ್ತದೆ. 100 ಕೋಟಿ ಜಪವನ್ನು ಮಾಡಿದರೆ ಏನು ಪುಣ್ಯ ಬರಬೇಕು ಆ ಎಲ್ಲ ಪುಣ್ಯ 10 ಗಾಯತ್ರಿ ಬಂತು. ತಾತ್ಪರ್ಯ ಅಪರೋಕ್ಷ ಜ್ಞಾನ ಆದ ಮೇಲೆ ಮಾಡುವ ಕರ್ಮಗಳೇ ಫಲ ಅಧಿಕವಾಗಿದೆ. ಹೀಗಾಗಿ ಆ ಸಮಗ್ರವಾದಂಥ ಎಲ್ಲ ಭೂಭಾಗವನ್ನು ಗೆದ್ದು ಯೋಗ್ಯ ವಿಪ್ರನಿಗೆ ಅಪರೋಕ್ಷ ಜ್ಞಾನ ದಾನ ಮಾಡಿ ಏನು ಫಲ ಬರಬೇಕು, ಆ ಮೋಕ್ಷದಲ್ಲಿ ಅವನಿಗೆ ಏನು ಆನಂದ ಆಗುತ್ತದಲ್ಲ ಆ ಎಲ್ಲ ಆನಂದ ಮುಕ್ತರಿಗೆ 1 ಆನಂದ ಸಮ. ಅವರಿಗಿಂತ ಉತ್ತಮ ಮೇಲಿನವರಿಗೆ 100 ಆನಂದ, ಅವ್ರಿಗೆ 1, ಇವರಿಗೆ 100 ಅವರಿಗೆ 1, 100:1. ಹೀಗೆ ತಾರತಮ್ಯ ಇದೆ. ಕೊನೆಗೆ ಎಲ್ಲರಿಗಿಂತ ಅಧಿಕವಾಗಿ ಬ್ರಹ್ಮದೇವರಿಗೆ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಜೀವ ಅಂತಾನೆ, ಜೀವ ಹುಟ್ಟುವ ಕ್ರಮ ಹೇಗೆ ವರ್ಣನೆ ಮಾಡ್ತಾರೆ. ಸಂಸಾರ ಹಿಂಗೆ ಸಿಗುತ್ತೆ ಅವನಿಗೆ, ಗರ್ಭ ದುಃಖ ಹೆಂಗಿರುತ್ತೆ, ಸೂರ್ಯ ಮಾತದಿಂದ ಹೊರಬರೋಕ್ಕಿಂತ ಪ್ರಾರ್ಥನೆ ಮಾಡ್ತಾರೆ. ಹೇ ಪ್ರಭೋ, ಜೀವ ಅಂತಾನೆ, ನಾ ಹೊರಗೆ ಬಂದ ತಕ್ಷಣದಲ್ಲಿಯೇ ಅಜ್ಞಾನ ಎಂಬಂಥ ತೋಳ ನನಗೆ ಕಾದಿದೆ. ನಿನ್ನ ಬಂಧಕ ಶಕ್ತಿ ಎಂಬ ಅಹಂಕಾರವು ಬಲೆ ಸಿದ್ಧವಾಗಿದೆ. ಮಮಕಾರ ಎಂಬ ಅಗ್ನಿ ಜ್ವಾಲೆ ಎದ್ದು ಕೂತಿದೆ. ಸಂಸಾರ ಸಾಗರದಲ್ಲಿ ನಾನು ಬಿದ್ದು ಬಿಡ್ತೇನೆ, ನಿನ್ನ ಮರೆತು ಬಿಡ್ತೇನೆ. ನನಗೆ ನಿನ್ನನ್ನು ಮರೆಯಬಾರದು, ನಿನ್ನ ಉಪಕಾರವನ್ನು ಸದಾ ಇರಬೇಕು, ಅನುಗ್ರಹವನ್ನು ಮಾಡು ಅಂತ ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ತಕ್ಷಣ ಬಸವ ಬಿಡ್ತಾನೆ, ಭೂಸ್ಪರ್ಶ ಆಯಿತು, ಎಲ್ಲ ಮರ್ತು ಬಿಡ್ತಾನೆ ಜೀವ. ಹಾಗಾಗಿ ಕೊನೆಗೆ ಅವನಿಗೆ ದೇಹ ಬಿಟ್ಟು ಬರುವಾಗ ಮಾತ್ರ ನೆನಪಾಗತ್ತೆ, ನಾನು ಯಾವ ಎಲ್ಲ ನೆನಪಾಗ್ತಾ ಹೋಗುತ್ತೆ. ಅದೇನು ಮಾಡೋದು, ಮತ್ತೆ ಜನ್ಮ ತಾಗಬೇಕಂದ್ರೆ ಆಗಲ್ಲ ಅಂಥೇಳಿ ಹೇಳ್ತಾರೆ. ಪ್ರವೃತ್ತಿ ಮಾರ್ಗ, ನಿವೃತ್ತಿ ಮಾರ್ಗ, 2 ಮಾರ್ಗಗಳಿವೆ. ಪ್ರವೃತ್ತಿ ಮಾರ್ಗ ಇದು ಸಂಸಾರ ಕಾರಣವಾಗುತ್ತೆ, ನಿವೃತ್ತಿ ಮಾರ್ಗ ಮಾತ್ರ ಮೋಕ್ಷ ಕಾರಣವಾಗುತ್ತೆ. ಹಾಗಾಗಿ ಆ ತರಹ ಮಾರ್ಗ ಹೊಂದಬೇಕು. ಸೂರ್ಯದ್ವಾರದಿಂದ ಬರುವಂಥವೆಲ್ಲರೂ ಅವರು ಹರಿಯನ್ನು ಸೇರ್ತಾ ಇದ್ದಾರೆ ಅಂತ ವರ್ಣನೆ ಮಾಡ್ತಾರೆ. ಆಮೇಲೆ ದೇವಹೂತಿಯು ಕಥೆಯನ್ನು ಕೇಳಿಕೊಂಡು ಆ ಜ್ಞಾನ ಪಡೆದು ಉಪಾಸನೆ ಮಾಡಿ ಭಕ್ತಿ ಪ್ರವಾಹದಿಂದ ದೇಹವನ್ನು ಬಿಡ್ತಾ ಇದ್ದಾಳೆ. ಅಲ್ಲಿಯೇ ಸಿದ್ಧಿಧಾ ಎಂಬ ನದಿಯಾಗಿ ಆ ದೇವಹೂತಿ ಆಗಿದ್ದಾಳೆ. ಸಿದ್ಧಪದ ತತ್ ವೀರಾಸೀತ್ ಪುಣ್ಯತಮಂ ಕ್ಷೇತ್ರಂ ತ್ರೈಲೋಕ್ಯ ವಿಶ್ರುತಂ ನಾಮ್ನಾ ಸಿದ್ಧಪದಂ ಯತ್ರ ಸಾ ಸಂಸಿದ್ಧಿತೋಪೇಯುಷಿ. ಆಗ ಆ ಬಿಂದು ಸರೋವರದಲ್ಲಿ ಸಿದ್ಧಪದ ಅಂತ ಹೆಸರಾಗದೆ ಅಂತ ಹೇಳ್ತಾರೆ. ಈಗೂ ಕೂಡ ತಾಯಿಯ ಶ್ರಾದ್ದವನ್ನು ಮಾಡಬೇಕಂತವರು ಅಲ್ಲಿ ಹೋಗಿ ಮಾಡಿ ಬರ್ತಾ ಇದ್ದಾರೆ. ಸಿದ್ಧಿಯ ಅಂತ ನದಿಯಾಗಿದ್ದಾಳೆ ಅಂಥೇಳಿ. ಅನಂತರ ಪರಮಾತ್ಮ ಅವನನ್ನು ಕಳಿಸಿಕೊಟ್ಟು ತಾನು ತನ್ನ ತಾಯಿಯನ್ನು ಈಶಾನ್ಯ ದಿಕ್ಕಿಗೆ ಕಳಿಸಿಕೊಟ್ಟು ತಾನು ಹೊರಟು ಹೋಗಿದ್ದಾನೆ, ಈಶಾನ್ಯ ದಿಕ್ಕಿಗೆ ಹೋಗಿದ್ದಾನೆ ಪರಮಾತ್ಮ. ಹೀಗೆ ಸಿದ್ಧ, ಚಾರಣ, ಗಂಧರ್ವ, ಮುನಿಗಳು, ಅಪ್ಸರಶಾಸ್ತ್ರೀಯರು ಎಲ್ಲರಿಂದಲೂ ತಾನು ಸ್ವತಃವಂತ ಪರಮಾತ್ಮ ತಾನಲ್ಲಿ ವಾಸ ಮಾಡ್ತಾ ಇದ್ದಾನೆ. ಯಾರು ಈ ಕಥೆಯನ್ನು ಕೇಳ್ತಾರೆ ಅವರಿಗೆ ಕಪಿಲ ಮಹಾತ್ಮನ ಅನುಗ್ರಹದಿಂದಾಗಿ ಆತ್ಮಯೋಗ ಗುಹ್ಯವಾದ ಲಕ್ಷಣ ಎಲ್ಲ ಜ್ಞಾನವಾಗುತ್ತದೆ, ಭಗವಂತ ಅನುಗ್ರಹವಾಗುತ್ತದೆ ಎಂದು ತಿಳಿಸಿಕೊಡ್ತಾ ಇದ್ದಾರೆ. ಶ್ರೀ ಕೃಷ್ಣಾರ್ಪಣಮಸ್ತು. ನಾಳೆಯಿಂದ 8ನೇ ಸ್ಕಂದ ಪ್ರವಚನ ಆರಂಭವಾಗುತ್ತದೆ. ಶ್ರೀ ಕೃಷ್ಣಾರ್ಪಣಮಸ್ತು.